ಅವರಿಗೆ ನಮ್ದೆಲ್ಲ ಬೆಂಬಲ ಇದೆ ಅಂತ ಹೇಳ್ತಾ ನಾನು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೊರ್ಲಘಟ್ಟದ ನಿರ್ದೇಶಕ. ನಾನು ಆತ್ಮೀಯ ಬಂಧುಗಳೇ, ಈ ಒಂದು ಇನ್ಶೂರೆನ್ಸ್ ಇವತ್ತು ಸ್ವಲ್ಪ ಗಟ್ಟಿ ನಿಲುವನ್ನ ತಾಳ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆಂತಂದ್ರೆ ಸತತ 4ನೇ ವರ್ಷದ ಹೋರಾಟ ನಂದು ಇನ್ಶೂರೆನ್ಸ್ ಅನ್ನ, ನಮ್ಮ ಹಕ್ಕನ್ನ ನಾವು ಪಡಿಲಿಕ್ಕೆ ನಿಮ್ಗೆ ಕೈಗಾರ್ ಬಿಡುವಂತ ಪ್ರಸಂಗ ಬಿದ್ದಿದೆ. ಅದೇ ರೀತಿ ನಾವು ಉಲ್ಟಾ ಬಿದ್ರು ಏನಾಗ್ತಿದೆ ಅನ್ನುವಂತ ಪರಿಸ್ಥಿತಿ ಕೂಡ ತಮ್ಮ ಗಮನಕ್ಕೆ ಇರ್ಲಿ ಅನ್ನುವಂತ ಎಚ್ಚರಿಕೆ ಮಾತನ್ನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ, ನಾವು ಇವತ್ತು ಎಷ್ಟು ಪ್ರೀಮಿಯಂ ಕಟ್ತಾ ಇದೀವಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಾ? ನಾವು 2,600 ರೂಪಾಯಿ ಪರ್ ಎಕರೆ ಕಟ್ತಾ ಇದ್ದೀವಿ. ನಮ್ಮ ಪರವಾಗಿ ಸರ್ಕಾರ, ರಾಜ್ಯ ಸರ್ಕಾರ 5,000, ಕೇಂದ್ರ ಸರ್ಕಾರ 5,000 ನಮ್ಮ ಹೆಸರಲ್ಲಿ ಪ್ರೀಮಿಯಂ ಕಟ್ತಾ ಇದೆ. ನೀವು ಹಾಕುವ ಪ್ರೀಮಿಯಂ ಮೊತ್ತ ಎಷ್ಟಿದೆ ಗೊತ್ತಾ? ಹಿಂದಿನ ವರ್ಷದ ಒಂದು ದಾಖಲಾತಿ ಹೇಳ, ಪ್ರತಿ ಪಂಚಾಯತಿಗೆ 6,000, 6,500 ಏನು ಭಿಕ್ಷೆ ಬಿಡ್ತೀವ ನಿಮ್ಮ ಹತ್ರ? ಯಾರ ಅಪ್ಪನ ಮನೆಯಿಂದ ಕೊಡೋ ಸತ್ತಲ್ಲ ಇದು. ನಾವು ಕಟ್ಟಿರ್ತಕ್ಕಂತ ಹಣಕ್ಕೆ ನೀವು ಕೊಡುವಂತ ಪ್ರೀಮಿಯಂ ಮೊತ್ತ ಇದು. ಅದನ್ನ ಸರಿಯಾಗಿ ನೀವು ಸದೃಢ ಭರಣ ಮಾಡ್ಬೇಕಲ್ವಾ ನೀವು? ಅದು ನಿಮ್ ಕರ್ತವ್ಯ ತಾನೆ. ಇವತ್ತು ಇಷ್ಟೆಲ್ಲ ರೈತರನ್ನ ಕೂಡಿಸ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಇಲ್ಲಿ ನಿಮ್ಮ ಎದುರಿಗೆ ಕೈ ಕಟ್ಟಿಕೊಳ್ಳುವಂತ ಪ್ರಸಂಗ ನಮ್ಗೆ ಇದೆಯಾ? ಇವತ್ತು ರೈತ ಕೈ ಕಟ್ಟಿ ಕೂತ್ರೆ ಇವತ್ತು ಪ್ರತಿಯೊಂದು ಸಮುದಾಯವು ಕೂಡ ಸಮೇತ ಇಲ್ಲಿ ಕರ್ನಾಟಕದ ರೈತರು ಬರ್ಲಿಕ್ಕೆ ಸಿದ್ಧ ಇರ್ತವೆ. ನಿಮ್ಮ ಕಂಪನಿಗೆ ನಾವು ಬೀಗ ಹಾಕ್ಲಿಕ್ಕೂ ಗೊತ್ತು, ಸಾಧ್ಯ ಆದ್ರೆ ಎಷ್ಟೋ ಗ್ಲಾಸ್ ಹೊಡೆದೋಗಿದ್ದಾವೆ, ರೈತ ಹೋರಾಟದಲ್ಲಿ ಬೆಂಕಿ ಹಚ್ಚಿದಾವೆ, ಎಲ್ಲ ಆಗಿದಾವೆ. ಆ ತರ ಘಟನೆಗಳು ಆಗದ್ ಬೇಡ. ನೀವೇನಿದ್ರು ಇವತ್ತು ಉತ್ತರ, ಹಾರಿಕೆ ಉತ್ತರ ನಮಗೆ ನಡೆಯಲ್ಲ. ಸ್ಪಷ್ಟವಾಗಿ ನಮಗೆ ಉತ್ತರವನ್ನ ಕೊಟ್ಟು ಹೋಗ್ಬೇಕಾಗ್ತದೆ. ಬೇರೆ ಯಾರಿಗೂ ಅಲ್ಲ. 2022-23 ಅತಿವೃಷ್ಟಿ, 2023-24 ಬರಗಾಲ, 24-25 ಮತ್ತೆ ಅತಿವೃಷ್ಟಿ. ಏನಾಗಿದೆ ರೈತರ ಪರಿಸ್ಥಿತಿ ಗೊತ್ತಿದೆಯಾ ನಿಮ್ಗೆ? ನಿಮ್ಗೆ ಯಾರು ನಾವು ಕೂಲಿ ಕೇಳ್ತಾ ಇಲ್ಲ ಅಥವಾ ನಿಮ್ಗೆ ಭಿಕ್ಷೆ ಬೇಡ್ತಾ ಇಲ್ಲ. ರೈತರು ಯಾರು ಭಿಕ್ಷಕರು ಅಲ್ಲ. ನಾವು ಕಟ್ಟಿರೋ ಪ್ರೀಮಿಯಂಗೆ ಸರಿಯಾಗಿ ನ್ಯಾಯ ಒದಗಿಸಿಕೊಡಿ, ನಮ್ಮ ರೈತರಿಗೆ ನ್ಯಾಯ ಒದಗಿಸಿಕೊಡಿ. ಇವತ್ತೆಲ್ಲರೂ ತಿಂತಾ ಇರೋದು ಅನ್ನನೇ. ಅವ್ರಿಗೇನಾರ ಮಾನ ಮರ್ಯಾದೆ ಇದ್ರೆ ತಕ್ಷಣ ರೈತರು ಕಟ್ಟಿದಂತ ಪ್ರೀಮಿಯಂ ಅನ್ನ ಅದಕ್ಕೇನು ಕೊಡ್ತಕ್ಕಂತ ಏನ್ ವಿಮೆ ಇದೆ ಅದನ್ನು ಕೊಡ್ಬೇಕು. ಬೇರೆ ಬೇರೆ ಕಾರಣ ಹೇಳಬಾರ್ದು. ಪಂಚಾಯತ್ ಅಲ್ಲಿ ಬೆಳೆ ಮಾಪನ ಸರಿ ಇಲ್ಲ, ಅಲ್ಲಿ ಮಾಪನ ಸರಿ ಇಲ್ಲ ಅಂತ ಹೇಳಿ ಹಾರಿಕೆ ಉತ್ತರ ಕೊಟ್ಟು ಪ್ರತಿ ವರ್ಷ ಇದೇ ನಮಗೆ ಅನ್ಯಾಯ ಮಾಡ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟ DC ಅವರು ಫಸ್ಟ್ ಅವರು ಇದಕ್ಕೆ ತಲೆದಂಡಾಗ ಆಗ್ಲೇಬೇಕು. ಯಾಕಂದ್ರೆ ಇದೇ ರೈತರ ಸಮುದಾಯ ಇಷ್ಟು ಅನ್ಯಾಯ ಮಾಡ್ತಾ ಇದ್ರಲ್ಲ, ದೇವ್ರು ಯಾವತ್ತೂ ನಿಮ್ಗೆ ಒಳ್ಳೇದನ್ನ ಮಾಡೋದಲ್ಲ. ಒಳ್ಳೇದನ್ನ ಮಾಡ್ಬೇಕಪ್ಪ ಅಂದ್ರೆ ರೈತರು ಇವತ್ತು ಏನಾರ ರೈತರು ಸಿಟ್ಟಿಗೆ ಅಂತ ನಿಂತ್ರ ನಿಮ್ ಪರಿಸ್ಥಿತಿ ಹೇಳಕ್ ಆಗಲ್ಲ. ಇವತ್ತು ಹಾವೇರಿ ಜಿಲ್ಲಾ ಇರ್ಬೋದು, ಶಿವಮೊಗ್ಗ ಜಿಲ್ಲಾ ಇರ್ಬೋದು, ಅವ್ರಿಗೆ ಏನಾರ ಒಂದು ಒಳ್ಳೆ ರೀತಿಯಿಂದ ಎಲ್ಲಾ ರೈತರಿಗೆ ಒಳ್ಳೆ ವಿಮೆಯನ್ನ ಅಕ್ಟೋಬರ್ ನವೆಂಬರ್ದಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾರ ಮಾನ ಮರ್ಯಾದೆ ಇದ್ರೆ ಈ ವರ್ಷ ತಕ್ಷಣ ಇನ್ನು 2-3 ದಿನದೊಳಗೆ ವಿಮೆಯನ್ನ ಕೊಡ್ಲೇಬೇಕು. ಕೊಟ್ಟಾಗ ಮಾತ್ರ ನಿಮ್ಗೆ ಏನಾದ್ರು ಸ್ವಲ್ಪ ಅನುಕಂಪ ಐತಿ ಅಂತ ಹೇಳಿ ರೈತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು. ರೈತರು ಸ್ಟ್ರೈಕ್ ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು. ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಹಾಕಿ ನಿಮ್ಮ ಬೆಳೆಯ ಮೇಲೆ ಕಂಪನಿಯವರು ಫ್ರಾಡ್ ಮಾಡಿ ಎಲ್ಲ ರೈತರಿಗೆ ಮೋಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಉಗ್ರ ಹೋರಾಟವನ್ನ ನಿರಂತರವಾಗಿ ರೈತ ಸಂಘ ಅಲ್ಲ ಎಲ್ಲಾ ಸಮುದಾಯದವರು ನಿಂತು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಯಾಕಂದ್ರೆ ರೈತರ ವಿಮೆ ಕಟ್ಟಲಿಕ್ಕೆ ಜುಲೈ 31, ಆಗಸ್ಟ್ 31 ಡೆಡ್ಲೈನ್ ಹಾಕ್ತೀರಿ ನೀವು. ಆದ್ರೆ ನೀವು ಕೊಡೋಕಾದ್ರೆ ಡೆಡ್ಲೈನ್ ಹಾಕಕ್ಕಾಗಲ್ವಾ? ಆದ್ರೆ ನಮ್ದೇನೋ ನಾವು ಬೆವರು ಸುರಿಸಿ ಹೆಣ್ಣು ಮಕ್ಕಳು ಕೊಳ್ಳದಿಂದ ಬಂಗಾರ ಇಟ್ಟು ಪ್ರೀಮಿಯಂ ಕಟ್ತಾರ ತಿಳ್ಕರ್ ನೀವು. ಏನು ಮನೆಯಾಗ ಈಗ ಇರೋದಲ್ಲ, ದುಡ್ಡಿಲ್ಲ ರೈತರ ಹತ್ರ. ಬಂಗಾರ ಇದ್ದಂತ ಓಲೆಗಳನ್ನು ಇಟ್ಟು 31 ಕಟ್ಬೇಕಂತ ಹೇಳಿ ಬಂಗಾರ ಶೆಟ್ರ ಹತ್ರ ಬ್ಯಾಂಕ್ ಇಟ್ಟು ಅಮೌಂಟ್ ಪ್ರೀಮಿಯಂ ಕಟ್ತಾ ಇದ್ದಾರೆ. ಹಾಗಾಗಿ ವಿಮೆ ಕಂಪನಿಯವರು ಒಳ್ಳೆ ರೀತಿಯಿಂದ ಈ ಒಂದು ವ್ಯವಸ್ಥೆಯನ್ನ ಅವ್ರು ಹೇಳಿದಂಗೆ ಅಂಕಿ ಸಂಖ್ಯೆ ಸಮೇತ ರೈಟಿಂಗ್ ನಲ್ಲಿ ಕೊಡ್ರಿ ನೀವು. ನಾ ಇವತ್ತೇನು ಮುಗಿಸಿ ಓಡೋವಾಗ ಬಂದಿಲ್ಲ, ಈಗ ರೈಟಿಂಗ್ ನಲ್ಲಿ ಕೊಡ್ರಿ. ನಿಮ್ಗೆ ಸಂಬಂಧಪಟ್ಟ ಆಫೀಸರ್ ಕಳ್ಸ್ರಿ. ಈಗ ನಾವು DD ಅವರಿಗೆ ಬೈಯೋದು, ಈ ತಾಲೂಕು ಅಧಿಕಾರಿಗಳು ಬೈಯೋದು, ಬರೀ ಇವ್ರಿಗೆ ಬೈಯೋದಾಗತ್ತೆ. ಇವ್ರು ಬೈಯೋದು ನಾವ್ ಏನ್ ಪ್ರಯೋಜನ? ದುಡ್ಡು ತಿನ್ನಾರ ನೀವು. ಸರ್ಕಾರ